Jai Shri Gurudev, welcome to physics online class. In the previous class we have studied two laws, that is Kirchhoff's laws, which we have applied for an electrical network which contain a node and a mesh. Now we are going to derive the expression for condition for a Wheatstone's network. So first we will study what is the Wheatstone's network. Wheatstone's network is an arrangement of four resistors. In a cyclic order. In the form of a quadrilateral. In order to find the ratio of two resistors which are unknown. So unknown resistors to ratio ನಾವು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಒಂದು ಮೆಥಡ್ ನಾವು ಯೂಸ್ ಮಾಡ್ತೀವಿ, and that is nothing but Wheatstone's network. ಸೊ Wheatstone's network ಅಂದ್ರೆ ಏನು ಅಂತ ಹೇಳಿದ್ರೆ, ನಾಲ್ಕು ರೆಸಿಸ್ಟರ್ಸ್ನ ಒಂದು ಸೈಕ್ಲಿಕ್ ಆರ್ಡರ್ನಲ್ಲಿ ಕ್ವಾಡ್ರಿಲ್ಯಾಟರಲ್ ಥರ ನಾವು ಅರೇಂಜ್ ಮಾಡ್ತೀವಿ ಅದನ್ನು. ಸೊ ಅರೇಂಜ್ ಮಾಡಾದ್ಮೇಲೆ ವಿಲ್ ಕನೆಕ್ಟ್ ದಟ್ ಅರೇಂಜ್ಮೆಂಟ್ ಆಫ್ ಫೋರ್ ರೆಸಿಸ್ಟರ್ಸ್ ಟು ಎ ಸೆಲ್ ವಿಚ್ ಗಿವ್ಸ್ EMF to drive the charge throughout the circuit, and it is useful or it is used to find out the ratio of two unknown resistors when two other resistors are known. So ನಾಲ್ಕು ರೆಸಿಸ್ಟರ್ ಅಲ್ಲಿ ಎರಡು ರೆಸಿಸ್ಟರ್ದು ರೆಸಿಸ್ಟೆನ್ಸ್ ಗೊತ್ತಿದ್ದಾಗ ಇನ್ನೂ ಎರಡು ಅನ್ನೋನ್ ರೆಸಿಸ್ಟರ್ದು ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಯೂಸ್ ಟು ಡಿಟರ್ಮಿನ್ an unknown resistance when other three resistances are known. ನಾಲ್ಕರಲ್ಲಿ ಮೂರು ಗೊತ್ತಿದ್ದು ಇನ್ನು ಒಂದು ಗೊತ್ತಿಲ್ಲ ಅಂತ ಹೇಳಿದರೆ ಆವಾಗ ಕೂಡ ನಾವು ಆ ಒಂದು ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ Wheatstone's network. ಸೊ ಈಗ Wheatstone's network ಅಂದರೆ ಏನು ಅಂತ ಗೊತ್ತಾಗಿದೆ ನಮಗೆ. ಸೊ ದಿಸ್ ಡೆಫಿನೇಷನ್ ವಿಲ್ ಬಿ ಆಸ್ಕ್ ಫಾರ್ 1 marks ಇನ್ ಯೋರ್ 5 marks ಡಿರವೇಷನ್, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿರವೇಷನ್ ಫಾರ್ 5 marks. 5 marksಗೆ ತುಂಬ ಸರಿ ಕೇಳ್ತಾರೆ, ಮತ್ತು ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಕೂಡ 5 marksಗೆ ಬರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಇದೆ, ನೀಟಾಗಿ ಕೇಳಿಸ್ಕೊಳ್ಳಿ. 5 marksನಲ್ಲಿ 1 mark ಬಂದು ಈ ಡೆಫಿನೇಷನ್ಗೆ ಇರುತ್ತೆ ನಿಮಗೆ. ಡೆಫಿನೇಷನ್ಗೆ ವಾಟ್ ಈಸ್ ಅ Wheatstone's ನೆಟ್ವರ್ಕ್ ಅಥವಾ Wheatstone's ಬ್ರಿಡ್ಜ್ ಅಂತ ಕೂಡ ನಾವು ಇದನ್ನು ಕರಿತೀವಿ. 1 mark ಡೆಫಿನೇಷನ್ಗೆ ಇರುತ್ತೆ, ಇನ್ನು ಬಾಕಿ ಏನಿದೆ ಅದು ನಮಗೆ ಡಿರವೇಷನ್ ಪಾರ್ಟಿಗೆ ಬರುತ್ತೆ 4 marks. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿರವೇಷನ್. So first we have to draw the circuit which contains or which is called as Wheatstone's bridge or network, which is the 4 resistors in cyclic order in the form of a quadrilateral. So let me draw the circuit. Let 4 resistors PQ RS are connected in the form of quadrilateral and name the points as AB, CD, in which opposite points AC, pair of opposite points in the quadrilateral will be connected to
a battery or cell of EMF E. This circuit is very important, and also understanding the flow of current, that is the direction of current, is also very important in this derivation, because if you draw the diagram neatly and the direction, then only you can derive the expression correctly. So now, whenever you connect a cell, there will be flow of current, that is I, from the positive terminal towards the negative terminal. ಎಷ್ಟು ಮೇನ್ ಕರೆಂಟ್ ಹೋಗುತ್ತೋ ವಾಪಸ್ ಬರುವಾಗ ಅಷ್ಟೇ ನಮಗಿರುತ್ತೆ. ಬಟ್ ಇಲ್ಲಿ ಏನು ನಮಗೊಂದು ಕನೆಕ್ಷನ್ ಇದೆ, ಸೀರೀಸ್ ಆಗಿರ್ಬೋದು, ಪ್ಯಾರಲಲ್ ಆಗಿರ್ಬೋದು, ಅಲ್ಲಿ ನಮಗೆ ಕರೆಂಟ್ಸು ಸ್ಪ್ಲಿಟ್ ಆಗೋದು ಅಥವಾ ಚೇಂಜ್ ಆಗೋದು ಆಗುತ್ತೆ. ಸೊ ಆ್ಯಂಡ್ ಬಿಟ್ವೀನ್ ದ ಪೇರ್ ಆಫ್ ಆಪೋಸಿಟ್ ಪಾಯಿಂಟ್ಸ್ BD will connect a galvanometer. Galvanometer. What is a galvanometer? Galvanometer is a device used to measure or detect a very small current. ಸ್ಮಾಲ್ ಕರೆಂಟ್ನ ನಾವು ಡಿಟೆಕ್ಟ್ ಮಾಡಬೇಕು ಅಥವಾ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಯೂಸ್ ಮಾಡೋ ಅಂಥ ಒಂದು ಡಿವೈಸ್ ಅಥವಾ ಆಪರೇಟರ್ಸ್, ದಟ್ ಈಸ್ ಗ್ಯಾಲ್ವನೋಮೀಟರ್. ಸೊ ಈ ಗ್ಯಾಲ್ವನೋಮೀಟರ್ನ ನಾವು ಇನ್ನೂ ಒಂದು ಪೇರ್ ಆಫ್ ಆಪೋಸಿಟ್ ಪಾಯಿಂಟ್ಸ್ ಏನಿದೆ, ದಟ್ ಈಸ್ BD, ನಾವು ಅದನ್ನು ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಇದನ್ನು ಬೇಕಿದ್ರೆ ನಾವು ರಿವರ್ಸ್ ಕೂಡ ಮಾಡ್ಕೊಳ್ಬೋದು. ದಟ್ ಆಲ್ಸೋ ಡಸಂಟ್ ಅಫೆಕ್ಟ್ ದ ಸರ್ಕ್ಯೂಟ್. ಅಂದರೆ ಸೆಲ್ನ ನಾವು BDಗೆ ಹಾಕ್ಕೊಂಡು ಗ್ಯಾಲ್ವನೋಮೀಟರ್ನ ACಗೆ ಹಾಕ್ಕೊಳ್ಬೋದು. ದಟ್ ಡಸ್ ನಾಟ್ ಅಫೆಕ್ಟ್ ದ ಸರ್ಕ್ಯೂಟ್. ಸೊ ದಿಸ್ ಈಸ್ ಅಬೌಟ್ ಸರ್ಕ್ಯೂಟ್. ನೌ ವಿಲ್ ಶೋ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇಲ್ಲಿ ಮೇನ್ ಕರೆಂಟ್ ಏನು I ಹೋಗ್ತಾ ಇದೆ. ಸೊ ಈ Iಗೆ ಏನಾಗುತ್ತೆ, ಇಲ್ಲಿ ಬಂದು A ಮತ್ತು C ನಡುವೆ ಇಲ್ಲಿ P ಮತ್ತು R ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ ಪ್ಯಾರಲಲ್ ಕನೆಕ್ಷನ್ ಅಂದ ತಕ್ಷಣ ಏನಾಗಬೇಕು, ನಮಗೆ ಕರೆಂಟ್ ಸ್ಪ್ಲಿಟ್ ಆಗಬೇಕು. ಸೊ ಅದನ್ನು ನಾನು I1 I2 ಅಂತ ಹೇಳಿ ಇಟ್ಕೊಳ್ತೀನಿ. ಸೊ ಇಲ್ಲಿ I2 ಮತ್ತೆ ಇಲ್ಲಿ I1 ಏನು ಹೋಗ್ತಾ ಇದೆ, ಈ I1 ಪಾರ್ಟ್ ಆಫ್ ದ ಕರೆಂಟ್ ಫ್ರಮ್ ದ I1 ಗೋಸ್ ಥ್ರೂ ದ ಗ್ಯಾಲ್ವನೋಮೀಟರ್, ಆ್ಯಂಡ್ ದಟ್ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಐ ಟೇಕ್ ಇಟ್ ಆಸ್ IG. ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ನಾನು ಏನಂತ ಇಟ್ಕೊತಾ ಇದ್ದೀನಿ, IG ಅಂತ ಇಟ್ಕೊತೀನಿ. I1ನಲ್ಲಿ IG ಹೋಗಿ ಉಳಿದಿದ್ದು ಕರೆಂಟು Q ಮುಖಾಂತರ ಹೋಗುತ್ತೆ, and that current I'll take it as I3, and you can also take it as I1 minus IG. ಅದನ್ನು I1 minus IG ಅಂತಲೂ ನಾವು ಬರ್ಕೊಳ್ಬಹುದು. ಸೊ ಅದನ್ನು ಹೇಗೆ ಅಂತ ಹೇಳಿ ನೆಕ್ಸ್ಟ್ ನೋಡೋಣ ಡಿರೈವೇಷನ್ ಪಾರ್ಟ್ನಲ್ಲಿ. ಬಟ್ I take it as I3. Now the current through R and through galvanometer will combine and go through the resistor, yes, and that I'll take it as I4. ಅದನ್ನ ಏನಂತ ಇಟ್ಕೊಳ್ಳೋಣ, I4 ಅಂತ ಹೇಳಿ ಇಟ್ಕೊಳ್ಳೋಣ. ಸೊ I1, I2, I3, I4 through the 4 resistors, and IG is the current through the galvanometer. So this is the circuit. ಸೊ ಇದು ಮೇನ್ ಸರ್ಕ್ಯೂಟ್. ನಮಗೆ ಇದನ್ನ ನೀಟಾಗಿ ಡ್ರಾ ಮಾಡಿಕೊಂಡ್ರೆ ಇನ್ನು ಡಿರೈವೇಷನ್ ಪಾರ್ಟ್ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಕನ್ಸಿಡರೇಷನ್ ಪಾರ್ಟು ಬರ್ಕೊಳ್ಬೇಕಾಗುತ್ತೆ. ಒಂದು ಡಿರೈವೇಷನ್ ಅಂತ ಹೇಳಿದಾಗ, ಇಫ್ ಯುವರ್ ಡಿರೈವೇಷನ್ ಹ್ಯಾಸ್ ಟು ಲುಕ್ ಲೆಂತಿ ಮತ್ತು ಒಂದು ಕ್ವಾಲಿಟಿ ಇನ್ನೂ ಇರಬೇಕು ಅಂತ ಹೇಳಿದ್ರೆ, ನೀವು ಸರ್ಕ್ಯೂಟ್ ಬರೆದ ತಕ್ಷಣ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಸರ್ಕ್ಯೂಟ್ನ. ದಟ್ ಈಸ್ ನಥಿಂಗ್ ಬಟ್ ದ ಕನ್ಸಿಡರೇಷನ್ ಆಫ್ ಯುವರ್ ಡಿರೈವೇಷನ್. ದಟ್ ಈಸ್ ಕನ್ಸಿಡರ್ ದ 4 resistors PQRS connected in the form of a quadrilateral ABCD, in which between the pair of opposite points AC, EMF or a cell of EMF is connected, and between the other 2 opposite points, that is BD, we have connected a galvanometer G, and the galvanometer is a device which is used to measure or detect very small current. So ishtu ನಾವು ಕನೆಕ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ದ ಕನ್ಸಿಡರೇಷನ್. ಸೊ ಇದಾದ್ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಅಪ್ಲೈ ಕಿರ್ಚಾಫ್ಸ್ ಕರೆಂಟ್ ಲಾ ಟು ದ ನೋಡ್ ಬಿ. ನೋಡ್ ಬಿಗೆ ನಾವು KCL ನ ಅಪ್ಲೈ ಮಾಡೋಣ.
KCL ಪ್ರಕಾರ ನಾವು ಲಾ ಅಪ್ಲೈ ಮಾಡ್ತೀವಿ ಅಂದರೆ ಸ್ಟೇಟ್ಮೆಂಟ್ ಏನು, KCL ಸ್ಟೇಟ್ಮೆಂಟ್ ಏನು ಅದು ಫಸ್ಟ್ ನಮಗೆ ಗೊತ್ತಿರಬೇಕು. ವಾಟ್ ಈಸ್ ದ ಸ್ಟೇಟ್ಮೆಂಟ್? ದ ಕರೆಂಟ್ ಲಿವಿಂಗ್ ದ ನೋಡ್ ಈಸ್ ಈಕ್ವಲ್ ಟು ದ ಕರೆಂಟ್ ಎಂಟರಿಂಗ್ ದ ನೋಡ್. ಸೊ ಇಲ್ಲಿ ಬಿ ನೋಡ್ ತಗೊಳ್ಳಿ ನೀವು. ನೋಡ್ ಬಿ ನಲ್ಲಿ ಯಾವುದು ಎಂಟರ್ ಆಗ್ತಾ ಇದೆ, ಯಾವುದು ಎಕ್ಸಿಟ್ ಆಗ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಬೇಕು. I1 is entering the node, IG and I3 are leaving the node. So it means that I1 is equal to IG plus I3. ಇದು ನಿಮಗೆ ಡೈರೆಕ್ಟ್ ಆಗಿ ನಾನು ಬರ್ದಿದ್ದೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ನಾನು ಅದನ್ನ ಇನ್ನೊಂದ್ಸರಿ ಬರಿತೀನಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಸೊ I1 ಎಂಟರ್ ಆಗ್ತಾ ಇದೆ ಪ್ಲಸ್, IG is leaving the node minus, I3 is also leaving the node minus is equal to 0. Algebraic sum of currents at the node is equal to 0. Statement ಪ್ರಕಾರ ನಾವು ಬರ್ಕೊಂಡಿದ್ವಿ. ಇದು ಮೈನಸ್ ಇದೆ, ಇದು ಮೈನಸ್ ಇದೆ. If it goes to the right hand side becomes positive. It means that I1 is equal to IG plus I3. This can be written as I3 is equal to I1 minus IG. Call it as equation number 1. See here, what did I say in the beginning? I1 ಅಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ ಗ್ಯಾಲ್ವಾಮೀಟರ್ ಇಂದ, ಅಲ್ಲಿ ಹೋಗಿ ಉಳಿದಿದ್ದು ನನಗೆ ಕ್ಯೂ ಮುಖಾಂತರ ಹೋಗುತ್ತೆ ಅಂತ ಹೇಳಿದೆ. ವಾಟ್ ಎವರ್ ಕರೆಂಟ್ ಲೆಫ್ಟ್ ಆಫ್ಟರ್ ಪಾಸಿಂಗ್ ಥ್ರೂ ದ ಗ್ಯಾಲ್ವಾಮೀಟರ್ ವಿಲ್ ಬಿ ಕಮಿಂಗ್ ಅಕ್ರಾಸ್ ಕಮಿಂಗ್ ಥ್ರೂ ದ ರೆಸಿಸ್ಟರ್ ಕ್ಯೂ. ಅಂದರೆ I1 ಮೈನಸ್ IG, I1 ನಲ್ಲಿ IG ನ ಕಳೆದ್ರೆ ಉಳ್ಕೊಂಡಿದ್ದು ನನಗೆ ಕ್ಯೂ ಮುಖಾಂತರ ಬರುತ್ತೆ ಅಂತ ಹೇಳಿ. ಸೊ ಇಟ್ ಮೀನ್ಸ್ I3 is equal to I1 minus IG. ಸೊ ಇದೇ ಥರ I4ಗೆ ಕೂಡ ನಾವು ಬರ್ಕೊಳ್ಬೋದಲ್ವಾ ಹಾಗೇನೆ. ಸೊ ಇದು ಲಾ ಅಪ್ಲೈ ಮಾಡಿ ಬರೋ ಅಂಥದ್ದು. ಹಾಗೆ ಹೇಳಬೇಕು ಅಂದರೆ I4 ಏನಾಗುತ್ತೆ? ಸೊ I4ಗೆ ನನಗೆ I2 ಕೂಡ ಬರ್ತಾ ಇದೆ, IG ಕೂಡ ಬರ್ತಾ ಇದೆ. ಅದೆರಡೂ ಕಂಬೈನ್ ಆಗಿ ನನಗೆ I4 ಬರುತ್ತೆ. ಸೊ ಅದನ್ನು ಲಾ ಅಪ್ಲೈ ಮಾಡಿ ಈಗ ನಾವು ತಗೊಳ್ಳೋಣ. ಅಪ್ಲೈ KCL to the node at the node D. ನಲ್ಲಿ ನಾನು ಲಾ ಅಪ್ಲೈ ಮಾಡಿದ್ರೆ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ I2 ಪಾಸಿಟಿವ್. ಯಾಕೆ? ಎಂಟರ್ ಆಗ್ತಾ ಇದೆ. IG is also entering the node I4. I4 is leaving the node D. ಹೌದಲ್ವಾ? I4 is leaving the node, then it is nothing but I4 is equal to 0 ಆಗುತ್ತೆ. ಈ ಮೈನಸ್ I4 ಆ ಕಡೆ ಹೋದ್ರೆ ನಮಗೆ I4 ಆಗುತ್ತೆ. ಸೊ therefore I4 is nothing but I2 plus IG. Call it as equation number 2. ಸೊ equation number 2 ವರೆಗೂ ನಾವೇನು ಮಾಡಿದ್ವಿ? ನೋಡ್ ಬಿ ನಲ್ಲಿ ಒಂದ್ಸರಿ KCL ಅಪ್ಲೈ ಮಾಡಿದ್ವಿ, ನೋಡ್ ಡಿ ನಲ್ಲಿ ಒಂದ್ಸರಿ KCL ಅಪ್ಲೈ ಮಾಡಿದ್ವಿ. ಅವಾಗ ನಮ್ಗೆ ಏನೇನು ಸಿಕ್ಕಿದೆ ಅಂದರೆ I1 ವ್ಯಾಲ್ಯೂ, I3 ವ್ಯಾಲ್ಯೂ ಸಿಕ್ಕಿದೆ ಮತ್ತು I4 ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ? ವಿ ಹ್ಯಾವ್ ಟು ಅಪ್ಲೈ KVL, ದಟ್ ಈಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ದಟ್ ಈಸ್ ಕಿರ್ಚಾಫ್ ಸೆಕೆಂಡ್ ಲಾ ಟು ದ ಮೆಶ್ ABDA ಆ್ಯಂಡ್ BCDB. ಸೊ ಮೆಶ್ಶಿಗೆ ನಾವು ಯಾವುದು ಲಾ ಅಪ್ಲೈ ಮಾಡೋದು? ಇಟ್ ಈಸ್ KVL. ಸೊ ಈಗ ಎರಡೂ ಮೆಶ್ಗೆ ನಾವು KVLನ ಅಪ್ಲೈ ಮಾಡ್ತೀವಿ. ಸೊ ಅಪ್ಲೈ ಮಾಡಬೇಕು ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ವಿ ಕ್ಯಾನ್ ಟ್ರಾವರ್ಸ್ ದ ಮೆಶ್ ಅಥವಾ ಲೂಪ್ ಅಂತ ಹೇಳ್ಬಿಟ್ಟು. ಸೊ ಹೇಗೆ ಟ್ರಾವರ್ಸ್ ಮಾಡ್ಕೊಳ್ಬೋದು? ಯು ಕ್ಯಾನ್ ಟ್ರಾವರ್ಸ್ ಇಟ್ ಐದರ್ ಇನ್ ಕ್ಲಾಕ್ ವೈಸ್ ಆರ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇಟ್ ಈಸ್ ಬೆಟರ್ ಟು ಗೋ ವಿತ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾಕೆ ಅಂತ ಹೇಳಿದ್ರೆ ಪಾಸಿಟಿವಿಂದ ಏನು ಬರುತ್ತೆ ಅದು ನಮಗೆ ನೆಗೆಟಿವ್ ಆಗಬೇಕು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ. ಸೊ ಹಾಗಾಗಿ ಆ್ಯಂಟಿ ಕ್ಲಾಕ್ ವೈಸ್ ನಾವು ಹಾಕೊಳ್ಳೋಣ. ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಟ್ರಾವರ್ಸ್ ಮಾಡ್ಕೊಳ್ಳಿ ಆ್ಯಂಟಿ ಕ್ಲಾಕ್ ವೈಸು ಎರಡನ್ನು. ಸೊ ನೀವು ಬೇಕಿದ್ರೆ ಕ್ಲಾಕ್ ವೈಸ್ ಮಾಡಿಕೊಂಡು ನೀವು ಅದನ್ನು ಪಾಸಿಟಿವ್ ಅಂತ ಹಾಕ್ಕೊಂಡ್ರು ಅದೇ ಆನ್ಸರ್ ಬರುತ್ತೆ, ತಪ್ಪು ಬರೋದಿಲ್ಲ. ಬಟ್ ಯಾವಾಗಲೂ ಒಂದೇ ಥರ ನಾವು ತೊಗೊಂಡ್ರೆ ಕನ್ಫ್ಯೂಸ್ ಆಗೋದಿಲ್ಲ ಅಂತ ಅಷ್ಟೇ. ಸೊ ಐ ವಿಲ್ ಟ್ರಾವರ್ಸ್ ದ ಸರ್ಕ್ಯೂಟ್ ಆರ್ ಲೂಪ್ in anti-clockwise direction. Now apply KVL to the mesh or loop ABDA
ಈಕ್ವೇಷನ್ನಿಗೆ ನಾವು ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ಅಲ್ಲಿ ಹೇಳಿ? ಏನೇನಿದೆ ನಮಗೆ? ಇಲ್ಲೊಂದು ರೆಸಿಸ್ಟರ್ ಇದೆ, ಅದ್ರ ಮೂಲಕ ಒಂದು ಕರೆಂಟ್ ಹೋಗ್ತಾ ಇದೆ. ಇಲ್ಲೊಂದು ರೆಸಿಸ್ಟರು, ಅಲ್ಲೊಂದು ಕರೆಂಟ್ ಇದೆ. ಇಲ್ಲೊಂದು ಗ್ಯಾಲ್ವನಾಮೀಟರ್ ಅಂದ ತಕ್ಷಣ ಗ್ಯಾಲ್ವನಾಮೀಟರ್ನ ಕಾಯಿಲಿಂದ ಮಾಡಿರ್ತಾರೆ. ಅಗೈನ್ ದಟ್ ಕಾಯಿಲ್ ವಿಲ್ ಆಫರ್ ದ ರೆಸಿಸ್ಟೆನ್ಸ್. ಗೊತ್ತಾಗ್ತಿದೆ ಅಲ್ವಾ? ಗ್ಯಾಲ್ವನಾಮೀಟ್ರಿಂದ ಎಲ್ಲಿಂದ ರೆಸಿಸ್ಟೆನ್ಸ್ ಬರುತ್ತೆ ಅಂದರೆ ಆ ಗ್ಯಾಲ್ವನಾಮೀಟರ್ ಕೂಡ ಒಂದು ಕಾಯಿಲಿಂದ ಮಾಡಿರ್ತಾರೆ. ದಟ್ ಕಾಯಿಲ್ ವಿಲ್ ಆಫರ್ ದ ರೆಸಿಸ್ಟೆನ್ಸ್. ಮತ್ತು ಅದ್ರ ಮೂಲಕ ಹೋಗ್ತಿರೋ ಕರೆಂಟ್ ಎಷ್ಟು? IG. ಸೊ ಆಗ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂದರೆ ಏನು? ದಟ್ ಈಸ್ ವೋಲ್ಟೇಜ್. ನಾವು ಅದೇನು ಲಾನಲ್ಲಿ ಹಾಕ್ಕೊಂಡಿದ್ದೀವಿ ಅದೇ ಬರುತ್ತೆ. ಹಾಗಾಗಿ ಇಲ್ಲಿಂದ ಹೋಗೋಣ. I1P ಏನಿದೆ ಅದು ಯಾವ ಡೈರೆಕ್ಷನಲ್ಲಿದೆ? ಇದು ಕ್ಲಾಕ್ ವೈಸ್ ಹೋಗ್ತಾ ಇದೆ. ನಾವು ಹಾಕೊಂಡಿರೋದು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಆಪೋಸಿಟ್ ಡೈರೆಕ್ಷನ್ ಆದಾಗ ಏನಾಗಬೇಕು? ಸೈನು ಮೈನಸ್ ಆಗಬೇಕು. ದಟ್ ಈಸ್ ಮೈನಸ್ I1P. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದರೆ IG ಅದು ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿದೆ. ದಟ್ ಈಸ್ IG ಆಯಿತು. ಇನ್ನು I2Rಗೆ ಬಂದರೆ ಸೊ ಇದಕ್ಕೆ ಆಪೋಸಿಟ್ ಇದೆ, ಅವಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೇಮ್ ಹೌದಲ್ವಾ? ಏನು ನಾವು ಟ್ರಾವರ್ಸ್ ಮಾಡಿದ್ದೀವಿ ಅದೇ ಡೈರೆಕ್ಷನಲ್ಲಿದೆ I2R. ಸೊ ಇಟ್ ಈಸ್ I2R is equal to 0. So now if this I2R goes to the right hand side, it becomes negative. ನೋಡಿ ನಾನು ಡೈರೆಕ್ಟಾಗಿ ಬರೀತೀನಿ. ಈ I2R ರೈಟ್ ಸೈಡಿಗೆ ಹೋದರೆ ಮೈನಸ್ ಆಗುತ್ತೆ. ಎಲ್ಲದರಲ್ಲೂ ಮೈನಸ್ ಇದೆ. ಸೊ ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ? I1P ಪ್ಲಸ್ IG is equal to I2R ಉಳಿಯುತ್ತೆ. and take this as equation number 3. ಇದನ್ನ equation number 3 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇನ್ ದ ಸೇಮ್ ವೇ apply KVL to the mesh BCDB. ಇದು ಕೂಡ ಆಂಟಿ ಕ್ಲಾಕ್ ವೈಸ್ ನಾವು ಟ್ರಾವರ್ಸ್ ಮಾಡ್ಕೊಂಡಿದ್ದೀವಿ. ಆ ಟ್ರಾವರ್ಸ್ ಡೈರೆಕ್ಷನಲ್ಲಿ ಏನೇನಿದೆ ಅದೆಲ್ಲ ಪಾಸಿಟಿವ್ ಆಗುತ್ತೆ, ಅದಕ್ಕೆ ಆಪೋಸಿಟ್ ಇರೋದೆಲ್ಲ ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, IG ಮತ್ತೆ I4S ಸೇಮ್ ಡೈರೆಕ್ಷನಲ್ಲಿದೆ, I3Q ಮಾತ್ರ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಹೌದಲ್ವಾ? ನೋಡಿ ಇಲ್ಲಿ ಇದು ಕ್ಲಾಕ್ ವೈಸ್ ಇದೆ, ಇದೆರಡು ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಹಾಗಾಗಿ IG ಪ್ಲಸ್ I4S ಮೈನಸ್ I3Q is equal to 0. ಸೊ BCDB ಅಥವಾ BCDB. ಸೊ ಇದು ಸೇಮ್ ಡೈರೆಕ್ಷನಲ್ಲಿದೆ, ಇದು ಆಪೋಸಿಟ್ ಡೈರೆಕ್ಷನಲ್ಲಿದೆ, ಮತ್ತೆ ಇದು ಸೇಮ್ ಡೈರೆಕ್ಷನಲ್ಲೇ ಇದೆ. ಹಾಗಾಗಿ ಈ ರೀತಿ ಈಕ್ವೇಶನ್ ನಮಗೆ ಬಂತು. ಸೊ ಇಲ್ಲಿ ಏನು ಮಾಡ್ಕೊಳ್ತೀವಿ? IG ಪ್ಲಸ್ I4S is equal to I3Q ಅಂತ ಹೇಳಿ ನಾವು ಬರ್ಕೊಳ್ಳೋಣ. ಆ್ಯಂಡ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 4. ಸೊ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ I4 ಮತ್ತು I3ಗೆ ನಾವು ಆಲ್ರೆಡಿ ಈಕ್ವೇಶನ್ 1 and 2 ನಲ್ಲಿ ಬರ್ಕೊಂಡಿದ್ದೀವಿ ವ್ಯಾಲ್ಯೂಸು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ IG ಪ್ಲಸ್ I4 ಅಂದರೆ ಏನು? I2 ಪ್ಲಸ್ IG ಈಸ್ ಈಕ್ವಲ್ ಟು I3 ಅಂದರೆ ಏನು? I1 ಮೈನಸ್ IG ಇಂಟು Q. ಹೌದಲ್ವಾ? ಆ್ಯಂಡ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 5. ಸೊ ಇವಾಗ ಇರೋವಂಥದ್ದು ಮೇನ್ ಪಾರ್ಟ್ ಈ ಡಿರೈವೇಷನಲ್ಲಿ. ದಟ್ ಈಸ್ ದ ಮೇನ್ ಕಂಡೀಷನ್ ಟು ಬ್ಯಾಲೆನ್ಸ್ ದ ಸರ್ಕ್ಯೂಟ್ ಆರ್ ದ ಬ್ರಿಡ್ಜ್. ಸೊ ನಿಮಗೆ ಕ್ವೆಶ್ಚನ್ನು ಎಕ್ಸಾಮಲ್ಲಿ ಕೇಳದೆ ಈ ಥರ ಅರೈವ್ ಅಟ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ದ ವೀಟ್ಸ್ಟನ್ಸ್ ಬ್ರಿಡ್ಜ್ ಅಂತೇಳಿ ಕೇಳ್ತಾರೆ. ಸೊ ವಾಟ್ ಈಸ್ ದ ಕ್ವೆಶ್ಚನ್? ಅರೈವ್ ಅಟ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಟ್ಸ್ಟನ್ಸ್ ನೆಟ್ವರ್ಕ್ ಅಥವಾ ವೀಟ್ಸ್ಟನ್ಸ್ ಬ್ರಿಡ್ಜ್ ಅಂತ ಕೇಳ್ತಾರೆ. ಸೊ ಆ ಕಂಡೀಷನ್ ಏನು ಅಂತ ಹೇಳಿದ್ರೆ, ನನಗೆ ಒಂದು ವೀಟ್ಸ್ಟನ್ಸ್ ನೆಟ್ವರ್ಕು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಬೇಕು ಅಂದರೆ ಅಲ್ಲಿ ಸಿಚುಯೇಷನ್ ಏನಿರಬೇಕು ಅಂತ ಹೇಳಿದ್ರೆ,
if you adjust the resistances in the bridge ಅಥವಾ currents in the bridge ಅಥವಾ ರೆಸಿಸ್ಟೆನ್ಸ್ ಏನಿದೆ ಇಲ್ಲಿ PQRS ಇದೆ, ಈ ರೆಸಿಸ್ಟೆನ್ಸಸ್ನ ನಾವು ಅಡ್ಜಸ್ಟ್ ಮಾಡ್ತಾ ಹೋದರೆ, ವೇರಿ ಮಾಡ್ತಾ ಹೋದರೆ, ಅಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸಸ್ ದ ಕರೆಂಟ್ ಥ್ರೂ ದ ಗ್ಯಾಲನೋಮೀಟರ್ ಬಿಕಮ್ ಝೀರೋ. ಅಂದರೆ ಅರ್ಥ, ಕರೆಂಟ್ ಥ್ರೂ ದ ಗ್ಯಾಲನೋಮೀಟರ್ ಝೀರೋ ಬರೋವರೆಗೂ ನೀವು PQRSನ ಅಡ್ಜಸ್ಟ್ ಮಾಡ್ತಾ ಇರಿ ಅಂತ ಅರ್ಥ. ಹೌ ಟು ಅಡ್ಜಸ್ಟ್ ಇಟ್, ಹೇಗೆ ಅಡ್ಜಸ್ಟ್ ಮಾಡೋದು ಅದನ್ನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಲೆಂತ್ ಇದೆ ಅಲ್ವಾ, ಒಂದು ರೆಸಿಸ್ಟರ್ಸ್ ವಯರ್ದು ಲೆಂತ್ ಏನಿದೆ ಅದನ್ನು ನಾವು ವೇರಿ ಮಾಡಿಕೊಂಡು ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಾವು ಈ ರೆಸಿಸ್ಟೆನ್ಸಸ್ ಕಲ್ತ್ಕೊಳ್ಬೇಕಾದ್ರೆ, ಓಮ್ಸ್ ಲಾ ಕಲ್ತ್ಕೋಬೇಕಾದ್ರೆ ಹೇಳಿದ್ದೀವಿ, ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ದ ಡೈಮೆನ್ಷನ್ಸ್ ಆಫ್ ದ ಕಾಯಿಲ್ ಅಥವಾ ಕಂಡಕ್ಟರ್ ಅಂತ ಹೇಳಿದ್ದೀವಿ. ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ದೀವಿ. ಸೊ ಅಂದರೆ ಈ ರೆಸಿಸ್ಟರ್ಸ್ನ ನಾನು ವೇರಿ ಮಾಡಬೇಕು ಅಂತ ಹೇಳಿದ್ರೆ ಲೆಂತ್ ವೇರಿ ಮಾಡಿದ್ರೆ ಸಾಕು, ನನಗೆ ರೆಸಿಸ್ಟೆನ್ಸು ವೇರಿ ಆಗುತ್ತೆ. ಬಿಕಾಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಗಿರೋದ್ರಿಂದ, ಇಫ್ ಯು ವೇರಿ ದ ಲೆಂತ್, ಹೆನ್ಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೇರೀಸ್. ಸೊ ಹಾಗೆ by varying the resistances, 4 resistances, the current through the galvanometer is made zero. That is IG is equal to 0. IG ಏನಾಗುತ್ತೆ, 0 ಆಗುತ್ತೆ. ಸೊ IG 0ನ ನಾವು ಈಕ್ವೇಶನ್ 3 and 5 ನಲ್ಲಿ ಅಪ್ಲೈ ಮಾಡೋಣ. ಸೊ ಅಪ್ಲೈಯಿಂಗ್ ದಿಸ್ ಕಂಡೀಷನ್ ಇನ್ ಈಕ್ವೇಶನ್ 3 and 5 ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ, ಈಕ್ವೇಶನ್ 3 IG ಇಲ್ಲಿದೆ, 0 ಆದರೆ ಫುಲ್ ಟರ್ಮ್ 0 ಆಗುತ್ತೆ. ನಮಗೆ ಸಿಗೋದು I1P is equal to I2R. Call this as equation number 6. Next, applying to the equation 5, we have IGG 0 ಆಗುತ್ತೆ. ಇಲ್ಲಿ I2S plus IGS ಇರುತ್ತೆ, ಇದರಲ್ಲಿ IGS 0 ಆಗುತ್ತೆ, ಉಳ್ಕೊಳ್ಳೋದು I2S is equal to, ಇಲ್ಲಿ ಕೂಡ ಏನಾಗುತ್ತೆ, I1Q minus IGQ ಆಗುತ್ತೆ. IGQ 0 ಆದರೆ ಉಳ್ಕೊಳ್ಳೋದು I1Q. ಇದನ್ನ ನಾನು ರಿವರ್ಸ್ ಬರೀತೀನಿ, ಅಂದರೆ I1Q is equal to I2S ಆಗುತ್ತೆ. Call this as equation number 7. Now divide equation 6 by 7. 6 by 7 ಮಾಡಿದ್ರೆ I1P divided by I1Q is equal to I2R divided by I2S. Now I1 get cancelled, I2 get cancelled. Therefore we have arrived at the balancing condition, that is P by Q is equal to R by S. Equation number 8. And this equation number 8 is the balancing condition for the Wheatstone's network. So it is very important derivation. Now if you know the ratio P by Q, you can find out the ratio unknown value of the resistance, that is R by S. R by S ratio ಕಂಡುಹಿಡಿಯಬಹುದು. ಅಂದರೆ ಅದು Wheatstone's network ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಎರಡು ರೆಸಿಸ್ಟರ್ಸ್ ರೇಷಿಯೋ ತಗೊಂಡ್ರೆ ಇನ್ನೆರಡು ರೆಸಿಸ್ಟರ್ಸ್ ಅಂದರೆ ಈ ಸೈಡ್ P by Q ಇದೆರಡರ ರೇಷಿಯೋ ಗೊತ್ತಿದ್ರೆ ನಮಗೆ ಇವೆರಡರ ರೇಷಿಯೋ ಗೊತ್ತಾಗಿರುತ್ತೆ. ಅಥವಾ ನಿಮಗೆ 3 ರೆಸಿಸ್ಟೆನ್ಸಸ್ ವ್ಯಾಲ್ಯೂ ಗೊತ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಫೈಂಡ್ ಔಟ್ ದ 4th unknown resistance in the bridge. ಸೊ ಈಗ ನಾವು ಫಸ್ಟ್ ಏನು ಮಾಡಿದ್ವಿ, ಫಸ್ಟ್ ವಿ ಹ್ಯಾವ್ ಡಿಫೈನ್ ವಾಟ್ ಈಸ್ ಅ Wheatstone's ನೆಟ್ವರ್ಕ್ ಅಂತ ಹೇಳಿ ಆದಮೇಲೆ ಸರ್ಕ್ಯೂಟ್ ಬರ್ಕೊಂಡ್ವಿ ನೀಟಾಗಿ. ಸರ್ಕ್ಯೂಟ್ನಲ್ಲಿ ಕರೆಂಟ್ ಸ್ಪ್ಲಿಟ್ ಮಾಡ್ಕೊಂಡು ಹಾಕೊಳ್ಬೇಕು. I1 I2 ಸ್ಪ್ಲಿಟ್ ಆಗುತ್ತೆ.
ಇದರಲ್ಲಿ IG ಹೋಗಿ ಮಿಕ್ಕಿದ್ದು I3 ಬರುತ್ತೆ. ನೆಕ್ಸ್ಟ್ I2 IG ಸೇರಿಕೊಂಡು ನನಗೆ I4 ಬರುತ್ತೆ. ಮತ್ತೆ ವಾಪಸ್ ಅಲ್ಲಿಂದ ಹೊರಗೆ ಬರುವಾಗ ಮೇನ್ ಕರೆಂಟ್ ಏನು ಕಳಿಸಿದ್ವಿ ಅಷ್ಟೇ ಬರುತ್ತೆ. ಅದಾದ ನಂತರ ನೋಡ್ ಬಿ ನಲ್ಲಿ KCL ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ನೋಡ್ ಡಿ ನಲ್ಲಿ KCL ಅಪ್ಲೈ ಮಾಡ್ತೀವಿ. ನೆಕ್ಸ್ಟು ABDAಗೆ ಮತ್ತು BCDBಗೆ ನಾವು KVL ಅಪ್ಲೈ ಮಾಡ್ತೀವಿ ಮೆಷಸ್ಗೆ. ಅದು ಅಪ್ಲೈ ಮಾಡಿದ್ಮೇಲೆ ಫೈನಲ್ ಆಗಿ ನನಗೆ 2 ಈಕ್ವೇಷನ್ ಬರುತ್ತೆ. ಆ ಈಕ್ವೇಷನ್ಗೆ ನಾನು ಏನು ಮಾಡ್ತೀವಿ, ದ ಮೇನ್ ಕಂಡೀಷನ್ ಟು ಮೇಕ್ ದ ಕರೆಂಟ್ ಥ್ರೂ ದ ಗ್ಯಾಲೋನೋಮೀಟರ್, ಹೌ ವಿಲ್ ಮೇಕ್ ದಟ್ ಕರೆಂಟ್ ಆಸ್ 0 by varying the 4 resistances in the bridge so that the current through the galvanometer is made 0. ಒಂದು ಕಂಡೀಷನ್ನ ಈಕ್ವೇಷನ್ 3 and 5 ನಲ್ಲಿ ನಾವು ಅಪ್ಲೈ ಮಾಡಿದ್ರೆ ನಮಗೆ 2 ಈಕ್ವೇಷನ್ ಬರುತ್ತೆ. ಅದು ರೇಷಿಯೋ ತಗೊಂಡಾಗ ಫೈನಲಿ ವಿಲ್ ಅರೈವ್ ಅಟ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ದ Wheatstone's network, and this Wheatstone's network is used to make several devices which you use in your laboratory, that is meter bridge and potentiometer, which is very helpful to find out the resistivity of material of the conductor, which we have already discussed about resistivity. So ಆ resistivity ನ ಡಿಟರ್ಮಿನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಆ ಒಂದು ಡಿವೈಸ್ಗಳು ಬೇಕಾಗುತ್ತೆ. ಸೊ that device works on the principle of this Wheatstone's network. So that will study in our next class. I hope you have understood this topic, and it's very important derivation. Thank you.